ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಟೀಕಿಸಿ ತರ್ಕವುಳ್ಳ ಪೋಸ್ಟ್ ಅನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಕ್ಕಾಗಿ ವಿದ್ಯಾರ್ಥಿನಿಯೊಬ್ಬರನ್ನು ಬಂಧಿಸಿ ಜೈಲಿನಲ್ಲಿ ಇಡಲಾಗಿತ್ತು. ಇದೀಗ ಆಕೆಯನ್ನು ಬಾಂಬೆ ಹೈಕೋರ್ಟ್ ಬಿಡುಗಡೆ ಮಾಡಿದೆ. ಪೊಲೀಸರು ಮತ್ತು ಕಾಲೇಜು ಆಕೆಯ ಭವಿಷ್ಯವನ್ನು ಹಾಳು ಮಾಡ್ತಾ ಇದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿರುವ ಸಿಂಘಡ್ ಅಕಾಡೆಮಿ ಆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿಟೆಕ್ ವ್ಯಾಸಂಗ ಮಾಡ್ತಾ ಇರೋ ವಿದ್ಯಾರ್ಥಿನಿ ಖದೀಜಾ ಅವರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಟೀಕಿಸಿದ್ರು. ಅಷ್ಟೇ ಅಲ್ಲ, ಬೇರೆ ಯಾರೋ ಬರೆದಿದ್ದ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೊನೆಗೊಳ್ಳುವ ಉದ್ದದ ಪೋಸ್ಟ್ ಒಂದನ್ನ ಇನ್ಸ್ಟಾಗ್ರಾಮ್ನಲ್ಲಿ ರೀಶೇರ್ ಮಾಡ್ಕೊಂಡಿದ್ರು. ಒಂದೆರಡು ಗಂಟೆಗಳಲ್ಲೇ ಆ ಪೋಸ್ಟ್ ಅನ್ನ ಡಿಲೀಟ್ ಕೂಡ ಮಾಡಿದ್ರು. ಆದಾಗ್ಯೂ ಆ ಪೋಸ್ಟ್ ಹಂಚಿಕೊಂಡಿದ್ದಕ್ಕಾಗಿ ಆಕೆಯ ವಿರುದ್ಧ ಪೊಲೀಸರು ದೇಶದ್ರೋಹ ಪ್ರಕರಣ ದಾಖಲಿಸಿ ಬಂಧಿಸಿದ್ರು. ಕೂಡಲೇ ಆಕೆಯನ್ನ ಕಾಲೇಜಿನಿಂದಾನು ಹೊರಹಾಕಿ ರೆಸ್ಟಿಗೇಷನ್ ಆದೇಶ ಹೊರಡಿಸಲಾಗಿತ್ತು. ಪೊಲೀಸರು ಮತ್ತು ಕಾಲೇಜಿನ ನಡೆಯನ್ನ ಬಾಂಬೆ ಹೈಕೋರ್ಟ್ ತೀವ್ರವಾಗಿ ಟೀಕಿಸಿದೆ. ವಿದ್ಯಾರ್ಥಿನಿಗೆ ತಾನು ಮಾಡಿಕೊಂಡ ಅಚಾತುರ್ಯದ ಬಗ್ಗೆ ವಿವರಿಸೋಕು ಅವಕಾಶವನ್ನು ಕೊಡದೆ ರೆಸ್ಟಿಗೇಷನ್ ಆದೇಶ ಹೊರಡಿಸಿರೋದು ಆತುರದ ನಿರ್ಧಾರ ಅಂತ ಕೋರ್ಟ್ ಹೇಳಿದೆ. ಕಾಲೇಜು ಹೊರಡಿಸಿದ್ದ ರೆಸ್ಟಿಗೇಷನ್ ಆದೇಶವನ್ನು ರದ್ದುಗೊಳಿಸಿದ್ದು ಪ್ರಸ್ತುತ ನಡೀತಾ ಇರುವಂತಹ ವಿಶ್ವವಿದ್ಯಾಲಯದ ಪರೀಕ್ಷೆಗಳಲ್ಲಿ ಹಾಜರಾಗೋಕೆ ಅವಕಾಶ ಮಾಡಿಕೊಟ್ಟಿದೆ. ಜಾಮೀನನ್ನು ಮಂಜೂರು ಮಾಡಿದೆ. ವಿದ್ಯಾರ್ಥಿನಿ ಹಂಚಿಕೊಂಡು ಡಿಲೀಟ್ ಮಾಡಿದ್ದ ಪೋಸ್ಟ್ ಅನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿದ್ದ ಹಿಂದುತ್ವವಾದಿ ಸಂಘಟನೆಗಳು ಆಕೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ವು. ಬಲಪಂಥೀಯವಾದಿಗಳು ಆಕೆಯ ಪೋಸ್ಟ್ ಮತ್ತು ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ದ್ವೇಷ ವ್ಯಕ್ತಪಡಿಸಿದ್ವು. ಬಳಿಕ ಆಕೆಯನ್ನ ಪೊಲೀಸರು ಬಂಧಿಸಿದ್ರು. ಪೊಲೀಸರು ಆಕೆಯನ್ನ ಬಂಧಿಸಿದ ಬಳಿಕ ಮಹಾರಾಷ್ಟ್ರದ ಭಯೋತ್ಪಾದನಾ ನಿಗ್ರಹ ದಳ ಮತ್ತು ರಾಷ್ಟ್ರೀಯ ತನಿಖಾ ಸಂಸ್ಥೆ ಸಹ ವಿದ್ಯಾರ್ಥಿನಿ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಶುರು ಮಾಡಿತ್ತು. ವಿದ್ಯಾರ್ಥಿ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 152(1)(b) ಭಾರತದ ಸಾರ್ವಭೌಮತ್ವ, ಏಕತೆ ಮತ್ತು ಸಮಗ್ರತೆಗೆ ಅಪಾಯವನ್ನು ಉಂಟು ಮಾಡೋ ಕೃತ್ಯಗಳು, ಸೆಕ್ಷನ್ 196 ಗುಂಪುಗಳ ನಡುವೆ ದ್ವೇಷವನ್ನು ಪ್ರಚೋದಿಸೋದು, ಸೆಕ್ಷನ್ 197 ರಾಷ್ಟ್ರೀಯ ಏಕೀಕರಣದ ವಿರುದ್ಧ ಪೂರ್ವಾಗ್ರಹ ಪೀಡಿತ ಕೃತ್ಯಗಳು, ಸೆಕ್ಷನ್ 299 ಸಾರ್ವಜನಿಕ ಕಿಡಿಗೇಡಿತನ, ಸೆಕ್ಷನ್ 352 ಧಾರ್ಮಿಕ ಭಾವನೆಗಳನ್ನು ಕೆರಳಿಸೋದರ ಅಡಿಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಪ್ರಕರಣವನ್ನು ಬಾಂಬೆ ಹೈಕೋರ್ಟ್ ನ್ಯಾಯಮೂರ್ತಿ ಗೌರಿ ವಿ ಗೋಡ್ಸೆ ಮತ್ತು ಸೋಮಶೇಖರ್ ಸುಂದರೇಶನ್ ಅವರಿದ್ದ ಪೀಠ ವಿಚಾರಣೆ ನಡೆಸಿದೆ. ವಿದ್ಯಾರ್ಥಿನಿ ವಿಚಾರದಲ್ಲಿ ಕಾಲೇಜಿನ ಉದ್ದೇಶ ಮತ್ತು ಅದರ ಕ್ರಮಗಳ ನ್ಯಾಯಸಮ್ಮತತೆಯ ಕುರಿತು ಪ್ರಶ್ನಿಸಿದೆ. ವಿದ್ಯಾರ್ಥಿನಿಯ ವಿವರಣೆಯನ್ನ ಕಾಲೇಜು ತೆಗೆದುಕೊಂಡಿದ್ಯಾ? ವಿಚಾರಣೆ ಇಲ್ಲದೆ ಆಕೆಯನ್ನು ರೆಸ್ಟಿಗೇಷನ್ ಮಾಡಿದರೆ ಇದು ಯಾವ ರೀತಿಯ ನ್ಯಾಯ ಅಂತ ಪೀಠ ಟೀಕಿಸಿದೆ. ಇನ್ನು ವಿದ್ಯಾರ್ಥಿನಿಗೆ ಯಾವುದೇ ಶೋಕಾಸ್ ನೋಟಿಸ್ ನೀಡದೆ, ಯಾವುದೇ ವಿಚಾರಣೆ ನಡೆಸದೆ, ಪ್ರತಿಕ್ರಿಯೆ ವಿವರಣೆ ಪಡೆಯದೆ ಇನ್ಸ್ಟಾಗ್ರಾಮ್ನ ಪೋಸ್ಟ್ ದುರುದ್ದೇಶ ಪೂರಿತ ಅಥವಾ ಅಜಾಗರೂಕತೆಯಿಂದ ಕೂಡಿದ್ಯಾ ಅನ್ನೋದನ್ನ ಪರಿಶೀಲಿಸದೆ 24 ಗಂಟೆಗಳೊಳಗೆ ಆಕೆಯನ್ನ ಕಾಲೇಜು ರೆಸ್ಟಿಗೇಷನ್ ಮಾಡಿದೆ. ಇಂಥ ಆತುರದ ಕ್ರಮ ನೈಸರ್ಗಿಕ ನ್ಯಾಯದ ತತ್ವಗಳನ್ನು ಉಲ್ಲಂಘಿಸುತ್ತೆ. ವಿದ್ಯಾರ್ಥಿನಿಯ ಪಶ್ಚಾತ್ತಾಪ ಮತ್ತು ಆಕೆ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿರೋದನ್ನ ಕಾಲೇಜು ನಿರ್ಲಕ್ಷಿಸಿದೆ ಅಂತ ಪೀಠ ಹೇಳಿದೆ. ಇನ್ನು ವಿದ್ಯಾರ್ಥಿನಿ ಪರ ವಾದ ಮಂಡಿಸಿದ ವಕೀಲೆ ಫರ್ಹಾನಾ ಶಾ, ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನ ಖದೀಜಾ ಬರ್ದಿಲ್ಲ, ಬೇರೆ ಯಾರೋ ಬರ್ದಿದ್ದನ್ನ ಮರುಹಂಚಿಕೆ ಅಂದ್ರೆ ರೀಶೇರ್ ಮಾಡಿದ್ದಾರೆ. ಬಳಿಕ 2 ಗಂಟೆಗಳಲ್ಲಿ ಪೋಸ್ಟ್ ಅನ್ನ ಡಿಲೀಟ್ ಕೂಡ ಮಾಡಿದ್ದಾರೆ. ಆಕೆಗೆ ರಾಷ್ಟ್ರೀಯ ಭಾವನೆಗಳಿಗೆ ನೋವುಂಟು ಮಾಡುವ ಅಥವಾ ರಾಷ್ಟ್ರೀಯ ಸಮಗ್ರತೆಗೆ ಬೆದರಿಕೆ ಹಾಕೋ ಉದ್ದೇಶ ಇರಲಿಲ್ಲ ಅಂತ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ತಮ್ಮ ಕಕ್ಷಿದಾರರು ಲಿಖಿತವಾಗಿ ಕ್ಷಮೆ ಯಾಚಿಸಿದ್ದಾರೆ. ಅವರು ಯಾವುದೇ ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿಲ್ಲ. ಪೊಲೀಸರು ಮತ್ತು ಕಾಲೇಜು ಏಕಪಕ್ಷೀಯವಾಗಿ ಮತ್ತು ನ್ಯಾಯಸಮ್ಮತತೆಗೆ ವಿರುದ್ಧವಾಗಿ ವರ್ತಿಸಿದೆ ಅಂತ ಫರ್ಹಾನಾ ವಾದಿಸಿದ್ದಾರೆ. ಇನ್ನು ವಾದವನ್ನ ಆಲಿಸಿದ ನ್ಯಾಯಮೂರ್ತಿ ಸುಂದರೇಶನ್, ವಿದ್ಯಾರ್ಥಿನಿ ಈಗಾಗಲೇ ಸಾಕಷ್ಟು ಪರಿಣಾಮಗಳನ್ನು ಅನುಭವಿಸಿದ್ದಾರೆ, ನಿಮಗೆ ಇನ್ನೇನ್ ಬೇಕು? ಅವರನ್ನ ವಂಚಿಸಲಾಗಿದೆ, ಬಂಧಿಸಲಾಗಿದೆ ಹಾಗೂ ಜೈಲಿಗೆ ಹಾಕಲಾಗಿದೆ. ಅವರು ಪೋಸ್ಟ್ ಅನ್ನ ಡಿಲೀಟ್ ಕೂಡ ಮಾಡಿದ್ದಾರೆ, ಹಾಗೇನೆ ಕ್ಷಮೆ ಯಾಚಿಸಿದ್ದಾರೆ. ಇದು ಸುಧಾರಣೆ ಅಲ್ವಾ ಅಂತ ಕಾಲೇಜು ಮತ್ತು ಪೊಲೀಸರನ್ನ ಪ್ರಶ್ನಿಸಿದ್ದಾರೆ. ಏಕಪಕ್ಷೀಯವಾಗಿ ಈ ರೀತಿ ಕ್ರಮಗಳನ್ನ ಕೈಗೊಳ್ಳೋದು ಜನರನ್ನ ಮೂಲಭೂತವಾದಿಗಳನ್ನಾಗಿ ಮಾಡುತ್ತೆ. ನೀವು ಅವರನ್ನ ವ್ಯವಸ್ಥೆಯಿಂದ ಹೊರಗೆ ತಳ್ಳಿದ್ರೆ ನೀವು ಅಶಾಂತಿ, ಅಸಮಾಧಾನ, ಅಸಮಾನತೆಯನ್ನ ಪ್ರಚೋದಿಸುವವರಾಗ್ತೀರಿ. ಯುವ ಧ್ವನಿಗಳನ್ನ ಅಪರಾಧೀಕರಿಸಬಾರದು ಅಂತ ಪೀಠ ಹೇಳಿದೆ. ಇನ್ನು ವಿದ್ಯಾರ್ಥಿನಿಯನ್ನ ತಕ್ಷಣ ಬಿಡುಗಡೆ ಮಾಡೋಕೆ ನಾವು ನಿರ್ದೇಶಿಸುತ್ತೇವೆ. ಕಾಲೇಜಿನ ರೆಸ್ಟಿಗೇಷನ್ ಆದೇಶವನ್ನ ರದ್ದುಪಡಿಸಿದ್ದೇವೆ. ಆಕೆಗೆ ಪರೀಕ್ಷೆಗೆ ಹಾಜರಾಗೋಕೆ ಅವಕಾಶ ನೀಡುವಂತೆ ಕಾಲೇಜಿಗೆ ಆದೇಶಿಸ್ತಾ ಇದ್ದೇವೆ ಅಂತ ಪೀಠ ತನ್ನ ತೀರ್ಪಿನಲ್ಲಿ ಹೇಳಿದೆ. ಇನ್ನು ಪರೀಕ್ಷೆ ಸಮಯದಲ್ಲಿ ಯಾವುದೇ ಪೊಲೀಸ್ ವಿಚಾರಣೆ ಅಥವಾ ಸಮನ್ಸ್ ಜಾರಿ ಮಾಡಬಾರದು ಅಂತ ಪೊಲೀಸರಿಗೆ ನ್ಯಾಯಾಲಯ ಸೂಚಿಸಿದೆ. ಇನ್ನು ವಿದ್ಯಾರ್ಥಿನಿಯು ನ್ಯಾಯಾಲಯದ ಪೂರ್ವಾನುಮತಿ ಇಲ್ಲದೆ ಮಹಾರಾಷ್ಟ್ರವನ್ನ ತೊರೆಯುವಂತಿಲ್ಲ. ಪರೀಕ್ಷಾ ನಂತರದ ವಿಚಾರಣೆಗೆ ಪೊಲೀಸರಿಗೆ ಸಹಕಾರ ನೀಡಬೇಕು ಅಂತ ನಿರ್ದೇಶಿಸಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.